ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪೆನ್ ಡ್ರೈವ್ ಅನ್ನು ಪೆಡಂಬುತ್ತಾ ರಾಜ್ಯದೆಲ್ಲೆಡೆ ರಾರಾಜಿಸ್ತಾ ಇದೆ. ಅಶ್ಲೀಲ ಆರೋಪ ಹೊತ್ತಿರೋ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಈ ಮಧ್ಯೆ ಜರ್ಮನಿಯಲ್ಲಿರೋ ದೇವೇಗೌಡರ ಮೊಮ್ಮಗ ವಾಪಸ್ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಲುಕ್ಔಟ್ ನೋಟಿಸ್ ಜಾರಿಯಾಗಿದ್ದು ಬಂಧನದ ಭೀತಿ ಎದುರಾಗಿದೆ. ಅಶ್ಲೀಲ ವಿಡಿಯೋ ಹರಿದಾಟದ ಸೂತ್ರಧಾರ ಕಾರ್ತಿಕ್ ಪ್ರಜ್ವಲ್ಗೆ ಬೆದರಿಕೆಯೊಡ್ಡಿದ ಆರೋಪ ಕೇಳಿಬಂದಿದೆ. ವಿಚಾರಣೆಗೆ ಎಸ್ಐಟಿ ಸಜ್ಜಾಗ್ತಾ ಇದ್ದಂತೆ ಕಾರ್ತಿಕ್ ಗೌಡ ವಿದೇಶಕ್ಕೆ ಹಾರಿದ್ದ ಅನ್ನೋ ಸಂಶಯ ಮೂಡ್ತಾ ಇದೆ. ಇದೇ ಕೇಸಲ್ಲಿ ಜಮೀರ್ ಅಹಮದ್ ಆಪ್ತನಿಗೂ ಕೂಡ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಅಶ್ಲೀಲ ವಿಡಿಯೋ ಸಂಬಂಧ ರೇವಣ್ಣ ಕುಟುಂಬದ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ನಿನ್ನೆ ಇನ್ನೊಬ್ಬ ಮಹಿಳೆ ಕೇಸ್ ಹಾಕಿದ್ದಾಳೆ. ಸಂಕಷ್ಟ ಎದುರಾಗ್ತಾ ಇದ್ದಂತೆ ಎಚ್.ಡಿ. ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಇತ್ತ ಡಿಕೆ ಬ್ರದರ್ಸ್ ಎಚ್.ಡಿ.ಕೆ ಮಧ್ಯೆ 425 ತಾರಕಕ್ಕೇರಿದೆ. ಲೋಕ ಸಮರದ ಅಖಾಡ ಬಿರು ಬಿಸಿಲಿನಂತೆ ಕಾವೇರಿದೆ. ದಾವಣಗೆರೆಯಲ್ಲಿ ಪತ್ನಿಯನ್ನು ಗೆಲ್ಲಿಸೋದಕ್ಕೆ ಮಲ್ಲಿಕಾರ್ಜುನ್ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಅಸೂಟಿ ಪರ ಸಂತೋಷ್ ಲಾಡ್ ಅಬ್ಬರಿಸ್ತಾ ಇದ್ದಾರೆ. ಇತ್ತ ಧಾರವಾಡ, ಬೆಳಗಾವಿ, ಹಾವೇರಿಯಲ್ಲಿ ಕೇಸರಿ ಕಲಿಗಳ ಮತ ಭರಾಟೆ ಜೋರಾಗಿದೆ. ಕೋವಿಶೀಲ್ಡ್ ಲಸಿಕೆ ಕೊರೋನಾಗೆ ರಾಮಬಾಣ ಅಂತ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಬೂಸ್ಟರ್ ಡೋಸ್ ಅಂತ ಹಾಕಿದ್ದು. ಆದರೆ ಈಗ ಈ ಕೋವಿಡ್ ಲಸಿಕೆಯಿಂದ ಸೈಡ್ ಎಫೆಕ್ಟ್ ಆಗತ್ತೆ ಅನ್ನೋ ಆತಂಕಕಾರಿ ಮಾಹಿತಿ ಬಂದಿದೆ. ರಕ್ತ ಹೆಪ್ಪುಗಟ್ಟಿಗೆ ಅಂತ ಗಂಭೀರ ಪರಿಣಾಮ ಬೀರೋ ಕಳವಳ ಶುರುವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.